ಇದ್ರಿಗೆ ಬಂದು ಕಾಲಕ್ಕೆ ಬಂದು ಇವಾಗ ನೆನ್ನೆ ಹಾಕವ್ರೆ ಲೈಟ್, ಅದು ಅವತ್ತಿನ ದಿನನೇ ಊತಿತ್ತು. ಅದಕ್ಕೆ ಲೈಟಿಂಗ್ ಹಾಕ್ಬೇಕು. ಐಸ್ಪರ್ಯ ಹಾಕಿದ್ರೇನು ಲೈಟಿಂಗ್ ಹಾಕ್ಬೇಕು. ಅದು ಐಸ್ಪರ್ಯ ನೋಡ್ಕೊಬಂದ. ಇದು ನಾಟಿ ಸಂಬಂಧಿಗೆ ಯಾವುದೇ ರೀತಿ ಲೈಟ್ ಅರೇಂಜ್ಮೆಂಟ್ ಬೇಕಾಗಿಲ್ಲ. ಇವಾಗ ಬೇಕಾಗಿದ್ದೀನಿ. ಕೊರೆಗಾಲ ಇದ್ದಾಗ ಮಾತ್ರ ಅದು ಲೈಟ್ ಬೇಕಾಗುತ್ತೆ. ಇನ್ನೊಂದು ಏನಂತಂದ್ರೆ, ಇವಾಗ ಒಂದ್ ಎಕರೆಗೆ ಸಾಮಂತಿ ಇಷ್ಟೆಲ್ಲ ಮಾಡಿದ್ದೀರಾ, ಬೆಡ್ ಹೊಡಿಸಿ ಹೊಲ ಉಳಿಸಿ ಗೊಬ್ಬರ ಹಾಕಿ ಇದೆಲ್ಲ ಮಾಡೋಕ್ಕೆ ಎಷ್ಟು ಖರ್ಚಾಗ್ಬೋದು ಅಂದಾಜು? 50,000 ಮ್ಯಾಗ ಆಯ್ತದೆ. ಒಂದು ಎಕರೆಗೆ 50,000 ಆಗುತ್ತೆ. ಇವಾಗ ಇಷ್ಟಿಗೆ 50,000 ಆಗಿದೆ ನಿಮಗೆ ಖರ್ಚು. ಹೂವು ಬರೋ ಟೇಜ್ಗ 60-70,000 ರೂಪಾಯಿ ಮ್ಯಾಗ ಆಯ್ತು. ಒಂದು ಎಕರೆಗೆ ಹೂವು ಬರೋ ಸ್ಟೇಜ್ ಅಂದ್ರೆ ಇನ್ನು 3 ತಿಂಗಳಲ್ಲಿ ಬೇಸಾಯ ಕೊಟ್ಟು ಹೆಂಗ ಬೆಳವಣಿಗೆ ಮಾಡ್ತೀವೋ ಆ ಥರ ಬರ್ತದೆ ಬೆಳೆ. ನಾಟಿ ಗೊಬ್ಬರ ಹಾಕ್ಬೇಕು. ಇವಾಗ ಇದು ಬರೋದಕ್ಕೆ ಇವಾಗ ಫೆಬ್ರವರಿ ಅಂತಂದ್ರೆ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈಲಿ ನಿಮ್ಗೆ ಇಳುವರಿ ಬರುತ್ತೆ. ಅವಾಗ ಹಬ್ಬಗಳು ಎಲ್ಲ ಸ್ಟಾರ್ಟ್ ಆಗೋದಕ್ಕೆ ರೈಟ್ಗಳು ಸಿಗುತ್ತೆ. ಹೌದು, ಸೀಸನ್ ನೋಡಿತಾ ನಾಟಿ ಮಾಡಬೇಕು. ಯಾವುದು ಎಲ್ಲ ಸೀಸನ್ನಾಗ ಹೋದ್ರೆ ಎಲ್ಲ ಬೆಳೆ ಆಗಲ್ಲ. ಯಾವ ಸ್ಪರ್ಯ ಲಿಂಕ್ ಹಾಕ್ಸ್ಕೊಳಕ್ಕಾಗಲ್ಲ. ಅದೇ ಯಾವ ಸೀಸನಲ್ಲಿ ಯಾವ ಗಿಡ ಹಾಕ್ಬೇಕು ನೋಡಿಕೊಂಡು ಹಾಕ್ಬೇಕಾಗುತ್ತೆ. ಹೌದು. ಇವಾಗ ನೀವು ಫಸ್ಟು ಎಷ್ಟು ವರ್ಷದಿಂದ ವ್ಯವಸಾಯದಲ್ಲಿ ನೀವು ಹೂವಿನ ಗಿಡ ಬೆಳೀತಾ ಇದ್ದೀರಾ? ಒಂದು 15-20 ವರ್ಷದಿಂದ ಮಾಡ್ತಾ ಇದ್ದೀವಿ. 15-20 ವರ್ಷದಿಂದ. 20 ವರ್ಷದಿಂದ. ಇವಾಗ ಎಲ್ಲರೂ ರಾಗಿ, ಕಡಲೆಕಾಯಿ ಎಲ್ಲ ಜಾಸ್ತಿ ಬೆಳೀತಾರೆ. ಅವ್ರಿಗೂ ಹೋಲಿಸ್ಕೊಂಡ್ರೆ ಹೂದಲ್ಲಿ ತುಂಬಾನೇ ಲಾಭ ಇದೆಯಾ? ಲಾಭ ಅದೇ. ಮಾಡೋ ಥರದಲ್ಲಿ ಮಾಡಬೇಕು. ಅದು ಯಾವ ಥರ ಮಾಡಬೇಕು? ಯಾವ ಟೈಮಲ್ಲಿ? ಎಲ್ಲ ಉಕ್ಕಿ ಚೆನ್ನಾಗಿ ರೋಡ್ ಹೊಡೆದು ಗೊಬ್ಬರ ಹೊಡೆದು, ಹಸುನ್ ಗೊಬ್ಬರ ಕಡ್ಕನ ಹಾಕ್ಬೋದು, ಇಲ್ಲ ಹಂಗೆ ಚೆಲ್ಬಿಡ್ಬೋದು. 3 ಲೋಡ್ ಹೊಡೆದಿವಿ, 4 ಲೋಡ್ ಹೊಡಿಬೇಕಾಗಿತ್ತು. 4 ಲೋಡ್ ಹೊಡೆದಿರು. ನಾಟಿ ಗೊಬ್ಬರ 4 ಲೋಡು ಒಂದು ಎಕರೆಗೆ ಹಾಕಿದ್ದೀರಾ? 4 ಲೋಡು 5 ಲೋಡು ನೀವು ಎಷ್ಟನ್ನ ಹಾಕೋ ಅದೇನು ತೊಂದರೆ ಇಲ್ಲ. 5 ನಿಂಕ ಹಾಕ್ಬೋದು. 15 ದಿವಸ ಒಂದ್ಸಲಿ ಔಷಧಿ ಕೊಟ್ಬಿಟ್ಟು ಮತ್ತೆ ನೀವು ಕಂಟಿನ್ಯೂ ಆಗಿ ಆಮೇಲೆ ಎಷ್ಟು ತಿಂಗಳಿಗೆ ಒಂದ್ಸಲಿ ಕೊಡ್ತೀರಾ ಇಳುವರಿ ಬರೋವರೆಗೂ? 5 ದಿನದ ಮ್ಯಾಗ ಕೊಡ್ತಾ ಇರ್ತೀವಿ. ಇವಾಗ ಒಂದು ಎಕರೆ ಅಂತಂದ್ರೆ ಅಂದಾಜು ಇಳುವರಿ ಚೆನ್ನಾಗಿ ಬಂದಂತಾರೆ ಎಷ್ಟು ನೀವು ರೇಟ್ ಸಿಕ್ತಂದ್ರೆ 4 ಲಕ್ಷನೂ ಆಗ್ಬೋದು, 5 ಲಕ್ಷನೂ ಆಗ್ಬೋದು. ರೈಟ್ ಸಿಕ್ತಂತಂದ್ರೆ ಮಿನಿಮಮ್ 100 ರೂಪಾಯಿ 150 ರೂಪಾಯಿ ಮೇಲೆ ಮ್ಯಾಗಿದ್ರೆ 5 ಲಕ್ಷಕ್ಕೆ ಮ್ಯಾಗೆ ಅವ್ರಿಗೆ ಕಮ್ಮಿ ಇಲ್ಲ. ಹೌದಾ? ಹೋದ ವರ್ಷ ನೋಡು, ಇದ್ಯಾವುದೋ ಸಾಮಂತಿ ಊತಿದ್ರಿ ಡಾಲು, ಮಳೆ ಹೊಡೆದ್ಬಿಟ್ಟು ಹೋಗ್ಬಿಡ್ತು. 10 ಕಡೆ ಬಿಟ್ಬಿಟ್ಟು ನೋಡಿ, 10 ಕಡೆಯಿಂದ ತಿರ್ಗಾರ ರೋಡ್ ಹೊಡ್ಬಿಟ್ಟು ಅದಕ್ಕೆ ಊತಿ ಹಾಕಿದ್ರು 1 ಲಕ್ಷ 1.5 ಲಕ್ಷ ಆಗೋಯ್ತು. ಗೊಬ್ಬರ ಹಾಕಿಲ್ಲ ಕೂಡ ಆಯ್ತು. ಇದಕ್ಕೆ ನೋಡಿ ಇಷ್ಟಕ್ಕೆ ಈ ಕಡೆ ತುಂಡಕ್ಕೆ ಹಾಕಿದ್ರ ನೀವು? ಏಕ ಹಾಕಿದ್ದೆ, ಅದು ಮಳೆ ಹೊಡೆದು ಏಟ್ ತಿನ್ಬಿಡ್ತು. ಆಮೇಲೆ ಇದನ್ನ ಎಲ್ಲ ಉತ್ಬಿಟ್ಟು ಹಂಗೆ ರೋಡ್ ಹೊಡ್ಬಿಟ್ಟು ಹಂಗೆ ಮಾಡಿ ಹಾಕಿದ್ದೆ. 100, 150, 1 ಲಕ್ಷ ಬುದ್ದಿನ ಯಾವಾಗ 300 ರೂಪಾಯಿ ಹೊಡ್ಬಿಡ್ತು ದಸರಾಗೆ. ಕಾಸಿ ಯಾವಾಗ ಹೊಡ್ಬಿಟ್ಟು ನೀವು ಹೆಂಗೆ ಅದನ್ನ ನೋಡ್ಕೋತೀರಾ? ಮಕ್ಕಳ ತರ ಸಾಕೋತಾರೆ, ಕಾಯ್ಬೇಕು, ಅದು ನೀಟಾಗಿ ಬರುತ್ತೆ ಅಂತ ಹೇಳ್ತೀರಾ? ಹೌದು. ನೋಡಿ, ಆ ರಬ್ಬರ್ ಹಿಂಗೆ ಬಿಸಾಕಿದ್ರೆ ಸಾಕು. ಆ ರಬ್ಬರ್ಗೆ ಏನು ಮೇಂಟೆನೆನ್ಸ್ ಕಮ್ಮಿ ಅಂತ ಹೇಳ್ತಾರೆ. ಮೇಂಟೆನೆನ್ಸ್ ಅಂದ್ರೆ ಹೊಲ ಉತ್ಬಿಟ್ಟು ಕಡುಗು ಹೊಡೆದ್ಬಿಟ್ಟು ಊದ್ಬಿಟ್ರೆ ಗೊಬ್ಬರ ಯಾವ್ದಾದ್ರು ಅಷ್ಟು ಹಾಕ್ಬಿಟ್ಟು ಯಾರು ಹಾಕ್ಬಿಟ್ರೆ ಅದು ಕೆಲಸ ಮುಗಿತು. ಮತ್ತೆ ಹೊಡೆಯಲ್ಲ, ಒಂದೇ ಮತ್ತೆ ಹೊಡ್ತಿರೋದು. ಒಂದ್ಕಿಂತ ಗೊಬ್ಬರ ಬಿಟ್ಟಿದ್ದೀವಿ. ಇಷ್ಟು ಅದೇ 1 ಟನ್ ಬರ್ತದೆ. ರೇಟ್ ಇಲ್ಲ, ಅದು ರೈಟ್ ಕಮ್ಮಿ ಯಾವಾಗಲೂ. 30, 40, 50, 100 ಗಂಟೆ ಇರ್ತದೆ. ಮೊನ್ನೆ ವಾರ 45 ಕೊಟ್ಟೆ 1 ಟನ್ ಬಂತು. 30-40 ಸಾವಿರ ಬಂದ್ಬಿಟ್ಟು ಒಂದೇ ಕಿತ. ಇವಾಗ ನೆನ್ನೆ ಕೊಯ್ದ್ರೆ ರೇಟ್ ಇಲ್ಲ. 10,000ಕ್ಕೆ ಒಂದು ಕೊಯ್ಲಿ ಬೇರೆ ಕೊಟ್ಬಿಟ್ಟಿದ್ದೀನಿ. ಅವರೇ ಕೊಯ್ಕೊಂಡು ನಾಳೆ ಇಲ್ಲ ನಾಡ್ದು. ಅದ್ರಾಗೇನು ಲಾಸ್ ಏನಾಗಲ್ಲ. ಇವಾಗ 60-70 ಸಾವಿರ ಇದೆ, 35 ಸಾವಿರ ಖರ್ಚಾಗಿದೆ. ಹಿಂಗೆ ಬಿಸಾಗಿದೆ. ರೇಟು 20-30 ಇಲ್ಲಿ ಸಿಕ್ಕೋದ್ರೆ ಇಲ್ಲೇ ಬಾಸ್ಕೊಂಡು ಹೋಗ್ಬಿಡ್ತಾರೆ. 20 ರೂಪಾಯಿ ಬಿಟ್ಟರೆ ಅದನ್ನ ಇದೇನಾಗಲ್ಲ. ಇನ್ನೆಲ್ಲಕ್ಕೂ ಇದು ಜಾಸ್ತಿ ಮಾಡ್ತಾರೆ. ನೀವು ಚಾನಲ್ ಕೊಡ್ತೀರಾ? ಯಾವ ಚಾನಲ್ಲು? ನಮ್ದು ವಿಲೇಜ್ ಶಿವ ಯೂಟ್ಯೂಬ್ ಚಾನಲ್ ಅಂತ ಹೊಸದಾಗಿ ಓಪನ್ ಮಾಡಿದ್ದೀವಿ. ಸುಮಾರು ಕಡೆ ಇದೇ ಥರ ಹೋಗಿ ಅಗ್ರಿಕಲ್ಚರ್ ಬಗ್ಗೆ ಮಾಹಿತಿ ತಿಳಿಸೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು. ನಾವು ಕೂಡ ರೈತನೇ, ನಾವು ನೆಕ್ಸ್ಟ್ ಹೂವು ಹಾಕೋಣ ಅಂತ ಇದ್ದೀವಿ. ಅದಕ್ಕೆ ನಾವು ಎಲ್ಲ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಂಡು ಹೋಗೋಣ, ರೈತರ ಬಗ್ಗೆ ಎಲ್ಲ ಮಾಹಿತಿ ಕೊಡೋಣ ಅಂತ ಹೇಳ್ಬಿಟ್ಟು ನಾವು ಕೂಡ ಮಾಡ್ತಾ ಇದ್ದೀವಿ. ಏನು ತಪ್ಪಿಲ್ಲ, ನಿಮ್ಮ ಕಾಡಿ ಏರಿಯಾ ಒಳ್ಳೆ ಡೆವಲಪ್ಮೆಂಟ್ ಆಯ್ತದೆ. ಅದೇ ನಮ್ಮ ಕಡೆ ಏನಂತ ಹೇಳ್ತಾರೆ ಅಂತಂದ್ರೆ, ನಮ್ಮ ಕಡೆ ಬಿಸಿಲು ಜಾಸ್ತಿ, ಇಳುವರಿ ಬರಲ್ಲ ಹೂವು ಅಂತ ಹೇಳ್ತಾರೆ. ಈ ಜನವರಿ ಫೆಬ್ರವರಿ ಕಳ್ಕೊಂಡು ಸಂಟೆಲ್ಲ ಉಣ್ಬೇಕು. ಸಂಟೆಲ್ಲ ನಮ್ಮ ಕಡೆ ಬಂದು ಅದ್ರ ಕಾಯಿಲೆ ಅಟ್ಯಾಚ್ ಆಗೋಯ್ತು. ಇವಾಗೆಲ್ಲ ಅದು ಆಗಲ್ಲ. ಅದ್ರ ಬದಲಾಗ ನಾಟಿ ಕೂತಿರೋದು ನಾವು. ಅದೇ ಬಂದ್ಬಿಟ್ರೆ ಅದ್ರ ದುಡ್ಡು ತನಿ ಅದ್ರಕ ಸಂಟೆಲ್ಲ ಇದು ಬಂದಂಗೆ. ಮತ್ತೆ ನಮ್ಮ ಕಡೆ ಇವಾಗ ಒಂಥರ ಇದು ಬಂದ್ಬಿಡ್ತದೆ ಕಾಯಿಲೆ. ಯಾರು ಹತ್ರ ಏನಾಗಲ್ಲ, ಎಲ್ಲ ಒಟ್ಟೆ. ಅದೇ ಮುಂಚೆ ಹೋದ ವರ್ಷಕ್ಕೆ ಆಸೆ ವರ್ಷಕ್ಕೆ ಮುಂಚೆ ಎಲ್ಲ ಆಯ್ತು. ಈ ವರ್ಷ ಏನು ಮಾಡ್ತಾರೆ ಆಗ್ತಾ ಇಲ್ಲ. ಅದೇ ನಾಟಿ
ಅದು ಒಂದೊಂದು ಏರಿಯಾ ಕ್ಲೈಮೇಟ್ ಯಾವ ವೆರೈಟಿ ಯಾವ ಟೈಮಲ್ಲಿ ಹಾಕ್ಬೇಕು ಅಂತ ನೋಡ್ಕೊಂಡು. ನಿಮ್ ಕಡೆ ಯಾರು ಹಾಕಿಲ್ಲ ತಾನೆ? ನಮ್ ಕಡೆ ಹಾಕಿಲ್ಲ, ತುಂಬಾನೇ ಕಮ್ಮಿ ಬೆಳೆಯೋದ ಕಡೆ. ಆ ಕಡೆ ಹಾಕು, ಬೆಳೆ ಭರ್ಜರಿಯಾಗಿ ತೆಗಿಬಹುದು. ಅದೇ ಫೆಬ್ರವರಿ ಕಾಸ್ಗೆ ಹಾಕಿದ್ರೆ ಲೈಟ್ ಗೀಟ್ ಏನು ಹಾಕ್ಬಿಡುದು. ಧನ್ಯವಾದ ಸರ್, ಥ್ಯಾಂಕ್ಸ್. ಸೂಪರ್. ಇದೆಲ್ಲ ಮಾಡಿದ್ರೆ ಉಳಿತಾಯ ಆಯ್ತದೆ, ಏನು ಲಾಸ್ ಏನಾಗೋದಿಲ್ಲ. ಇದನ್ನ ನೋಡಿ ಬೆಳೆ ಮಾಡ್ಬೇಕು. ಅದೇ ಸರ್, ನಮಸ್ಕಾರ. ನಮಸ್ಕಾರ ಸರ್. ಸರ್, ಹೆಸರು? ರಘುನಾ? ಸರ್, ನೀವು ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಬಂದು ನಾರು ಎಲ್ಲಿಂದ ತಂದಿರೋದು ಸಾಮಂತಿಗೆ? ಅದು ರಾಯಕೋಟೆಯಿಂದ ತಂದಿರೋದು. ಇದು ವೆರೈಟಿ ಯಾವ್ದು ಸರ್? ಐಶ್ವರ್ಯ 2. ಐಶ್ವರ್ಯ 2 ಅಂತನಾ? 110 ದಿವಸಕ್ಕ ಸ್ಯಾಂಪಲ್ ಬರುತ್ತೆ. ಇವಾಗ 2 ತಿಂಗಳಾಗಿದೆ. ಇದು 2 ತಿಂಗಳಕ್ಕೆಲ್ಲ ಮೊಗ್ಗು ಕಾಣಿಸುತ್ತೆ. ಅದೇ ಇವಾಗ ಒಂದೊಂದು ಮೊಗ್ಗು ಬಂದಿದೆ. ಬಂದಿದೆ. 2 ತಿಂಗಳ ಸ್ಟೇಜ್ ಇದು. 2 ತಿಂಗಳು 60 ದಿವಸ ಆಗೈತೆ. 60 ದಿವಸ 110 ದಿವಸಕ್ಕೆ 110 ದಿವಸಕ್ಕೆ ಸ್ಯಾಂಪಲ್ ಬರುತ್ತೆ. ಸ್ಯಾಂಪಲ್ ಬಂದು 2 ತಿಂಗಳು ಹೂವು ಕೊಯ್ಬೋದಾ ಇಲ್ಲ 3 ತಿಂಗಳು ಹೂವು ಕೊಯ್ಬೋದಾ ಸರ್? 1 ತಿಂಗಳು ಕೊಯ್ಬೋದು ಸರ್, ಅಷ್ಟೇ. ಇದು ಐಶ್ವರ್ಯ 4 ಕಟಿಂಗ್ ಮಾಡ್ಬೋದು. ಒಂದೇ ಕಿತ ಬಂದ್ಬಿಡುತ್ತೆ ಎಲ್ಲ. ಎರಡನೇ ಫಸ್ಟ್ ಕಟಿಂಗ್ ಸಿಂಪಲ್ ಆಗಿ ಬರುತ್ತೆ. ಎರಡನೇ ಕಟಿಂಗ್ ಫುಲ್ ಬಂದ್ಬಿಡುತ್ತೆ. ಮೇಲೆ ಓಲು ಒಂದು ಕಾಲ್ ಅಡಿದು ಇರುತ್ತೆ, 1 ಅಡಿದು ಇರುತ್ತೆ. ಅದ್ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ 1 ಅಡಿದು ಇದ್ರೆ ಇವಾಗ ಒಂದು ಕಡೆ 1 ಅಡಿದಿದ್ರೆ ಜಾಸ್ತಿ ನಾರು ಇಡ್ಸುತ್ತೆ. 1 ಎಕರೆಗೆ 24,000 ನಾರು ಇಡ್ಸುತ್ತೆ. ಅದೇ 1 ಕಾಲ್ ಅಡಿದಿದ್ರೆ 4,000 ಕಮ್ಮಿ ಇಡ್ಸುತ್ತೆ, 20,000 ನಾರು ಇಡ್ಸುತ್ತೆ. ಹೌದಾ ಸರ್? ಇವಾಗ 1 ಎಕರೆಗೆ ನಿಮ್ಗೆ ಇದೆಲ್ಲ ಮಾಡಕ್ಕೆ ಎಷ್ಟು ಖರ್ಚಾಗಿರ್ಬೋದು ಸರ್? 1 ಎಕರೆಕ ಇನ್ನೊಂದು 1.5 ಆಗುತ್ತೆ ಸರ್. 1.5 ಲಕ್ಷ. ಲೈಟಿಂಗು, ವೈರು ಎಲ್ಲ, ಗುಂಟ ಪೇಡ್ ಹಾಕೋದು ಎಲ್ಲದು 1.5 ಆಗುತ್ತೆ. ಇವಾಗ ನೀವು ಲೈಟಿಂಗ್ ಮಾಡಿದ್ರ? ಇದಕ್ಕೆ ಮಾಡಿದ್ವಿ. ಲೈಟಿಂಗ್ ಮಾಡಿದ್ದಕ್ಕೆ ಹಿಂಗ್ ಬಂದಿರೋದು. 30 ದಿವಸ ಹಾಕ್ಬೇಕು ಲೈಟಿಂಗ್ ಕರೆಕ್ಟ್ ಆಗಿ. 30 ದಿವಸ. ಇವಾಗ ಸ್ಟಾರ್ಟಿಂಗ್ ಹೂವ ಗಿಡ ನೆಟ್ಟತಾವಿಂದ 30 ದಿವಸ ಎಂಡಿಂಗ್ ವರೆಗೂ ಒಂದು 3 ದಿವಸ ಇಲ್ಲ 5 ದಿವಸ ಒಳಗಡೆ ಹಾಕ್ಬೇಕು. 3 ದಿವಸ ಬಿಟ್ಟು. ಹೌದಾ? ಅದಾದ್ಮೇಲೆ ನೀವು ಇದು ಸ್ಯಾಂಪಲ್ ಬಂತವಿಂದ 30 ದಿವಸದಲ್ಲಿ ಚೆನ್ನಾಗಿ ಇಳುವರಿ ಬಂದ್ರೆ ಎಷ್ಟು 10 ಹೂವು ಕೊಯ್ಬೋದು ಸರ್? 7 ಟನ್ ಕೊಯ್ಯುತ್ತೆ 1 ಎಕರೆಗೆ. ಒಳ್ಳೆ ಬೆಳೆ ಬಂದು ಚೆನ್ನಾಗಿ ಒಳ್ಳೆ ಟನ್ನೇಜ್ ಹೊಡ್ತಂದ್ರೆ 7 ಟನ್ ನೋಡಿ. ಇವಾಗ ಕೆಜಿ ಏನ್ ರೇಟ್ ಇದೆ ಸಾಮಂತಿಗೆ? ಸಾಮಂತಿ ಇವಾಗ ಡೌನ್ ಸರ್, 60-70 ಇದೆ. 60-70. ಮೊನ್ನೆ 1 ವಾರಕ್ಕೆ ಮುಂಚೆ 180-200 ಇತ್ತು. ನಿಮ್ಗೆ 100 ರೂಪಾಯಿ ಮೇಲಿದ್ರೆ ಯಾವಾಗ? 100 ರೂಪಾಯಿ ಮೇಲೆ ಇದ್ರೆ ಚೆನ್ನಾಗಿ ವರ್ಕೌಟ್ ಆಗುತ್ತೆ. 100 ರೂಪಾಯಿ ಒಳಗಡೆ ಇದ್ರೆ ಮಾಡಿದ ಖರ್ಚು ಅಷ್ಟೇ. ಬಂದಿದೆ. ಇದು ಗಿಡ ಹಾಕಿ ಎಷ್ಟು ದಿನ ಆಗಿದೆ ಸರ್? 2 ಮಂತ್ ಆಗಿದೆ. 2 ಮಂತ್. 60 ದಿವಸ ಆಗಿದೆ. 60 ದಿವಸ ಆಗಿದೆ. ಓಕೆ. ಅದಾಗಿದೆ. ಆದ್ಮೇಲೆ ಅಲ್ಲಿ ನೋಡ್ಬೋದು ನೀವು ಯಾವ ತರ ಬಂದಿದೆ. ಎಲ್ಲ ಸಾಮಂತಿಗೆ ಎಲ್ಲ ಹೂವು ಕಟ್ ಮಾಡ್ತಾ ಇದಾರೆ. ತುಂಬಾನೇ ಚೆನ್ನಾಗಿ ಬಂದಿದೆ. ಇವಾಗ ಅದು ಆ ಗಿಡ ಹಾಕಿ ಎಷ್ಟು ದಿನ ಆಗಿದೆ ಸರ್? 4 ತಿಂಗಳಾಗಿದೆ. 4 ತಿಂಗಳಲ್ಲಿ ನೀವು ಇವಾಗ ಹೂವು ಕೊಯ್ಯಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟು ತಿಂಗಳಾಯ್ತು ಸರ್? ಹೂವು ಕೊಯ್ಯಕ್ಕೆ ಸ್ಟಾರ್ಟ್ ಮಾಡಿ ಒಂದು 20 ದಿವಸ ಆಗೈತೆ. 20 ದಿವಸ. 20 ದಿವಸ ಅಂದ್ರೆ 3 ತಿಂಗಳಲ್ಲಿ ಬೆಳೆ ಬರುತ್ತೆ. 3 ಕಟಿಂಗ್ ಆಗೈತೆ. 110 ದಿವಸ. 8 ದಿವಸಕ್ಕೆ 1 ಕಟಿಂಗ್, 3 ಕಟಿಂಗ್ ಆಗೈತೆ. 20 ದಿವಸ ಆಗೈತೆ. 8 ದಿವಸಕ್ಕೆ 1 ಕಟಿಂಗ್ ಮಾಡ್ತೀರಾ? 8 ದಿವಸಕ್ಕೆ 1 ಕಟಿಂಗ್ ಮಾಡ್ತೀವಿ. ಒಂದ್ಸಲಿ ಕಟಿಂಗ್ ಮಾಡಿದ್ರೆ ಎಷ್ಟು ಹೂವು ಕೊಯ್ಬೋದು? ಅದು ಬೆಳೆ ಮೇಲೆ ಡಿಪೆಂಡ್. ಇದು ಒಂದೇ ಕಿತ ಬಂದ್ಬಿಡುತ್ತೆ. ನೋಡಿದ್ದು 2ನೇ ಕಟಿಂಗ್ ಇವಾಗ. ಫಸ್ಟ್ನೇ ಕಟಿಂಗ್ ಎಷ್ಟಾಗಿದೆ ಸರ್? ಫಸ್ಟ್ ಕಟಿಂಗ್ 350 ಬಂದಿತ್ತು. ಆಮೇಲೆ ಇವ್ರು 8 ದಿವಸ ಬಿಟ್ಟು ಕಟ್ ಮಾಡಿಲ್ಲ. 14 ದಿವಸ ಬಿಟ್ಬಿಟ್ರು. 14 ದಿವಸ. ಇದು ಯಾವ ತರ ವೆರೈಟಿ ಅಂತಂದ್ರೆ ರಬ್ಬರ್ ಸಾಮಂತಿಗೆ ಅಂತೆ. ಬನ್ನಿ, ಇದು ಯಾವ ತರ ಬೆಳಿತಾರೆ, ಎಷ್ಟು ತಿಂಗಳಲ್ಲಿ ಬರುತ್ತೆ ಅವ್ರನ್ನ ಕೇಳೋಣ. ಸರ್, ಇದು ಯಾವ ತರ ಸರ್? ಇದು 40 ದಿವಸಕ್ಕೆ ಸ್ಯಾಂಪಲ್ ಬರುತ್ತೆ ಸರ್. ಒಳ್ಳೆ ತೂಕ ಬರುತ್ತೆ, ಮತ್ತೆ ಒಳ್ಳೆ ಟನ್ನೇಜ್ ಹೊಡುತ್ತೆ, ಒಳ್ಳೆ ಹೂವು ಬರುತ್ತೆ ಸರ್. ಹೌದಾ? ಇದು ಮಾರ್ಕೆಟ್ ಅಲ್ಲಿ ಬೇಡಿಕೆ ಚೆನ್ನಾಗಿದೆಯಾ? ಇದು ಬೇಡಿಕೆ ಅಂದ್ರೆ ಇದಕ್ಕೆ ಸ್ವಲ್ಪ ರೇಟ್ ಕಮ್ಮಿನೇ. 60-70 ಹೋದ್ರೆ ಸಾಕದು. 60-70 ಹೋದ್ರೆ ಸಾಕು, ಇಳುವರಿ ಜಾಸ್ತಿ ಬರುತ್ತೆ. ಓಕೆ ಸರ್. ಅದಾದ್ಮೇಲೆ ಇದು ಸೇಮ್ ಅದೇ ತರ ಮೇಂಟೆನೆನ್ಸ್ ಇದೆಯಾ? ಇದು ಕಮ್ಮಿ ಮೇಂಟೆನೆನ್ಸ್ ಸರ್. ಕಮ್ಮಿ ಮೇಂಟೆನೆನ್ಸ್. ಲೈಟಿಂಗ್ ಹಾಕಷ್ಟಿಲ್ಲ, ಮತ್ತೆ ಮದ್ದು ಕಮ್ಮಿನೇ, ಗೊಬ್ಬರ ಕಮ್ಮಿನೇ ಸರ್. ಗಿಡ ಹಾಕಿ ಡೆವಲಪ್ಮೆಂಟ್ ಅಂತ ಔಷಧಿ ಹೊಡಿತಾರಲ್ಲ, ಎಷ್ಟು ದಿನಕ್ಕೆ ಗ್ಯಾಪ್ ಅಲ್ಲಿ ಹೊಡಿಬೇಕದು? 15 ಡೇಸ್ ಒನ್ ಟೈಮ್. 15 ಡೇಸ್ ಒನ್ ಟೈಮ್ ಗೊಬ್ಬರ ಮದ್ದು ಕೊಟ್ರೆ ಸಾಕು. ಯಾವುದೇ 15 ದಿವಸ ಗ್ಯಾಪ್ ಅಲ್ಲಿ ಮತ್ತೆ ತಿರ್ಗಾ 15 ದಿವಸ ಆದ್ಮೇಲೆ ಕಂಟಿನ್ಯೂ ಔಷಧಿ ಕೊಡ್ಬೇಕು.